ಡಿ.ಕೆ. ಶಿವಕುಮಾರ್ ಅವರೇ ಅದು ತಪ್ಪು ಮಾಡಬೇಡಿ ಪ್ಲೀಸ್. ಎಷ್ಟೋ ಜನ ರೈತರು ನಮ್ಮ ಜಮೀನು ನಾನು ಬಿಟ್ಬಿಡುಗರು, ನಾನೇನು ಮಾಡ್ಕೋತೀವಿ, ನಾವ್ ಹೆಂಗೋ ಸಾಯ್ತೀವಿ, ನಮ್ಮ ಪಾಡಿ ನಮ್ಗೆ ಬಿಟ್ಬಿಡಿ, ನಮ್ಗೊಂದು ಸೂರು ನಮ್ಗೊಂದು ಊರು ಅನ್ನಂಗಿದೆ, ಇದನ್ನ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಿ, ನಮ್ ಬಿಟ್ಬಿಡಿ ಅಂತ ಗೋಗಲ್ತಿದ್ದಾರೆ. ಈ ಮಳೆ ಬಂದ ತಕ್ಷಣ ಈ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿರುತ್ತೆ ಎಷ್ಟೋ ಏರಿಯಾಗಳು. ಅದಾದ್ಮೇಲೆ ಈ ಟ್ರಾಫಿಕ್ ಜಾಮ್ ಬಗ್ಗೆ ಮಾತೇ ಆಡ್ಬಾರ್ದು. ಇದೆಲ್ಲನೂ ಮುಂಚೆಯಿಂದನೂ ನಾವು ನೋಡ್ತಾನೆ ಬಂದಿದ್ದೀವಿ. ಇದ್ರ ಬಗ್ಗೆ ಒಂಚೂರು ಒಲವು ತೋರಿಸಲ್ಲ. ಬಟ್ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಅದು ಯಾಕೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಒಲವು. ಹೌದು, ಅದು ದೊಡ್ಡ ಸಮಸ್ಯೆನೇ. ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶನೇ ಇಲ್ಲ. ಲಿಟ್ರಲಿ ಕಿತ್ಕೋತಿದ್ದೀರ ನೀವು ಅವ್ರ ಹತ್ರ. ಇವಾಗ ನಾವೇನಾದ್ರೂ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಕ್ ಹೋದಾಗ ಅಲ್ಲಿ ಎ ಹಬ್ ಮಾಡ್ತೀನಿ ಅಂತಿದ್ದಾರೆ. ಆಲ್ರೆಡಿ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ. ಈ ನೀರಿನ ಸಮಸ್ಯೆ ಆಲ್ರೆಡಿ ಇದ್ದಾಗ ಮತ್ತೆ ಬೇಕಾ ಸ್ವಾಮಿ ಇದೆಲ್ಲ? ನೋಡಿದ್ರೆ ಒಂದು 95 to 97 ರೈತರು ಬೇಡನೆ ಅಂತಿದ್ದಾರೆ. ಎಲ್ಲೋ ಒಂದು 5-10% ರೈತರು ಹೇಳ್ತಿದ್ದಾರೆ ಇಲ್ಲ ನಮ್ಗೆ ದುಡ್ಡು ಕೊಟ್ಬಿಡಿ, ನಮ್ ಜಮೀನ್ ತಗೊಳ್ಳಿ ಅಂತ. ಬಟ್ ನೀವು ಜನಪರ ಸರ್ಕಾರ, ರೈತರ ಪರ ಸರ್ಕಾರ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಂಗ್ ಮಾಡ್ಬೇಕು ಏನು ಅಂತ. ನನ್ನ ಪ್ರಕಾರ ನೀವು ಉದ್ಧಾರ ಮಾಡಬೇಕೇ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಬೇರೆ ಭಾಗದಲ್ಲೂ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗೋಣನ್ನವರು. ಎಸ್, ಡಿ.ಕೆ. ಶಿವಕುಮಾರ್ ಅವರೇ ಅದು ತಪ್ಪು ಮಾಡಬೇಡಿ ಪ್ಲೀಸ್. ಎಷ್ಟೋ ಜನ ರೈತರು ನಮ್ಮ ಜಮೀನು ನಾನು ಬಿಟ್ಬಿಡುಗರು, ನಾನೇನು ಮಾಡ್ಕೋತೀವಿ, ನಾವ್ ಹೆಂಗೋ ಸಾಯ್ತೀವಿ, ನಮ್ಮ ಪಾಡಿ ನಮ್ಗೆ ಬಿಟ್ಬಿಡಿ, ನಮ್ಗೊಂದು ಸೂರು ನಮ್ಗೊಂದು ಊರು ಅನ್ನಂಗಿದೆ, ಇದನ್ನ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಿ, ನಮ್ ಬಿಟ್ಬಿಡಿ ಅಂತ ಗೋಗಲ್ತಿದ್ದಾರೆ. ಅದ್ ಯಾಕೆ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಬಿಡದಿ ಟೌನ್ಶಿಪ್ ಮೇಲೆ ಅದ್ಯಾಕೆ ಅಷ್ಟು ಒಲವು ಅಂತ ಗೊತ್ತಾಗ್ತಿಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೋದ್ರಿ, ಅದಿನ್ನು ಸ್ಮಾಲರ್ ಆಗ್ತಿದ್ದಾನೆ ಹೊರತು ಗ್ರೇಟರ್ ಆಗ್ತಿಲ್ಲ. ಹೌದು, ವಿಸ್ತರಣದಲ್ಲಿ ದೊಡ್ಡದಾಗ್ತಿದೆ, ಬೆಂಗಳೂರು ದೊಡ್ಡದು ಅಂತಿದ್ದಾರೆ. ಬಟ್ ಬೆಂಗಳೂರಲ್ಲಿರೋ ಪ್ರಾಬ್ಲಮ್ ದೊಡ್ಡದಾಗ್ತಾನೆ ಹೋಗ್ತಿದೆ. ಈ ಮಳೆ ಬಂದ ತಕ್ಷಣ ಈ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿರುತ್ತೆ ಎಷ್ಟೋ ಏರಿಯಾಗಳು. ಅದಾದ್ಮೇಲೆ ಈ ಟ್ರಾಫಿಕ್ ಜಾಮ್ ಬಗ್ಗೆ ಮಾತೇ ಆಡ್ಬಾರ್ದು. ಇದೆಲ್ಲನೂ ಮುಂಚೆಯಿಂದನೂ ನಾವು ನೋಡ್ತಾನೆ ಬಂದಿದ್ದೀವಿ. ಇದ್ರ ಬಗ್ಗೆ ಒಂಚೂರು ಒಲವು ತೋರಿಸಲ್ಲ. ಬಟ್ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಅದು ಯಾಕೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಒಲವು. ಇವತ್ತು ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂತಂದ್ರೆ, ಹೌದು ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ, ರೈತರು ನಮ್ಗೆ ಇಷ್ಟ ಇಲ್ಲ, ನಮ್ ಜಮೀನ್ ನಮ್ಗೆ ಬಿಟ್ಬಿಡಿ ಅಂತಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಈ ಜಲಗಂಡಾಂತರ ಕಾದಿದ್ಯಾ ಅಂತ ಒಂದು ದೊಡ್ಡ ಪ್ರಶ್ನೆ ಮುಂದೆ ಈ ಬೆಂಗಳೂರಿಗೆ. ಯಾಕಂತಂದ್ರೆ ಆಲ್ರೆಡಿ ಎಷ್ಟೋ ಒಂದು ಬಡಾವಣೆಗಳಲ್ಲಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ. ಎಷ್ಟೋ ಜನ ಕುಡಿಯೋಕ್ ನೀರಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆಮೇಲೆ ಟ್ಯಾಂಕರ್ಗಳೆಲ್ಲ ಓಡಾಡ್ತಿದೆ ಬೆಂಗಳೂರಲ್ಲಿ. ಬಟ್ ಈ ಟ್ಯಾಂಕರ್ಗಳು ಓಡಾಡೋದಕ್ಕೂ ಆಮೇಲೆ ಈ ನೀರಿನ ಸಮಸ್ಯೆಗೂ ಈ ಬಿಡದಿ ಟೌನ್ಶಿಪ್ಗೂ ಏನ್ ಲಿಂಕ್ ಅಂತೀರಾ? ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ಬೆಂಗಳೂರಲ್ಲಿ 31 ಆಲ್ರೆಡಿ ಆಕ್ಟಿವ್ ಇರುವಂತ ಡಾಟಾ ಸೆಂಟರ್ಗಳಿದೆ. ಈ ಡಾಟಾ ಸೆಂಟರ್ಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅನ್ನೋದನ್ನು ಎಷ್ಟೋ ಪ್ರಶ್ನೆ ಆಗ್ಬಿಡುತ್ತೆ ಸಡನ್ ಆಗಿ. ಏನ್ ಗುರು ಇವನು, ಬಿಡದಿ ಟೌನ್ಶಿಪ್ ಅಂತಾನೆ, ರೈತರಂತಾನೆ, ಪ್ರಾಬ್ಲಮ್ ಅಂತಾನೆ, ಟ್ರಾಫಿಕ್ ಜಾಮ್ ಅಂತಾನೆ, ಏನೇನೋ ಹೇಳ್ತಿದ್ದಾನಲ್ಲ ಅಂತ. ಈಗ ಹೇಳ್ತೀನಿ ಕೇಳಿ. ಬಿಡದಿ ಟೌನ್ಶಿಪ್ ಅಲ್ಲಿ ಅರೌಂಡ್ 7,000 ಎಕರ್ಸ್ ಈ ಟೌನ್ಶಿಪ್ ಮಾಡ್ಬೇಕಂತ ಪ್ಲಾನ್ ಇದೆ. ಆ 7,000 ಎಕರ್ಸ್ ಅಲ್ಲಿ 5,000 ಎಕರ್ಸ್ ಮಾತಾಡೋದು ಬೇಡ, ಸೈಡ್ ಗಿಡೋಣ. ಈ 2,000 ಎಕರ್ಸ್ ಅಲ್ಲಿ ಎ ಮಾಡ್ಬೇಕಂತ ಹೊಟ್ಟಿದ್ದಾರೆ. ಈ ಎ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನೀರ್ ಖರ್ಚಾಗತ್ತೆ ಗೊತ್ತಾ? ಈ ಎ ಅಥವಾ ನೀರ್ಗೇನ್ ಪ್ರಾಬ್ಲಮ್ ಅಥವಾ ಏನ್ ಲಿಂಕ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಮುಂಚೆ ಬೆಂಗಳೂರಲ್ಲಿ 31 ಡಾಟಾ ಸೆಂಟರ್ ಇತ್ತು, ಈಗಲೂ ಇದೆ, ಅಂದ್ರೆ ಆಕ್ಟಿವ್ ಆಗಿದೆ. ಈ ಡಾಟಾ ಸೆಂಟರ್ಗಳಲ್ಲಿ ಯಥೇಚ್ಛವಾಗಿ ನೀರು ಖರ್ಚಾಗುತ್ತೆ. ಲಿಟ್ರಲಿ ನಾನು ಹೇಳಿದ್ರೆ ನೀವು ನಂಬಲ್ಲ, ಪರ್ ಡೇ 2.5 ಮಿಲಿಯನ್ ಲೀಟರ್ಸ್ ಬೇಕಾಗುತ್ತೆ. ಅಂದ್ರೆ ಪರ್ ಇಯರ್ 2.9 ಬಿಲಿಯನ್ ಲೀಟರ್ಸ್ ನೀರು ಬೇಕಾಗುತ್ತೆ. ಈ ಡಾಟಾ ಸೆಂಟರ್ಗಳಿಗೆ ಯಾಕೆ ಬೇಕು ನೀರಪ್ಪ ಅಂತಂದ್ರೆ, ಈ ಡಾಟಾ ಸೆಂಟರ್ಗಳಲ್ಲಿ ಸರ್ವರ್ಸು ಅಥವಾ ಸ್ಟೋರೇಜ್ ಡಿವೈಸಸ್ಸು, ಕಂಪ್ಯೂಟರ್ಸು, ಆಮೇಲೆ ಈ ವೈರ್ಗಳು ಇವೆಲ್ಲ ಇರೋದ್ರಿಂದ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಲಿಟ್ರಲಿ ಹೆವಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಅಲ್ಲಿನ ಅವೆಲ್ಲ ಡಿವೈಸಸ್ಗಳು ವರ್ಕ್ ಮಾಡಲ್ಲ. ಅವುಗಳನ್ನ ಕೂಲ್ ಆಗಿಡ್ಬೇಕಪ್ಪ ಅಂತಂದ್ರೆ ನೀರು ಬೇಕು. ಸೊ ಇವಾಗ ನಾವೇನಾದ್ರೂ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಕ್ ಹೋದಾಗ
ಅಲ್ಲಿ ಎ ಹಬ್ ಮಾಡ್ತೀನಿ ಅಂತಿದ್ದಾರೆ. ಆಲ್ರೆಡಿ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ. ಈ ನೀರಿನ ಸಮಸ್ಯೆ ಆಲ್ರೆಡಿ ಇದ್ದಾಗ ಮತ್ತೆ ಬೇಕಾ ಸ್ವಾಮಿ ಇದೆಲ್ಲ? ಈ ರೈತರ ಸಮಸ್ಯೆ ಒಂದ್ ಕಡೆ ಇಡೋದಾದ್ರೆ ಹೌದು, ಅದು ದೊಡ್ಡ ಸಮಸ್ಯೆನೆ, ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶನೇ ಇಲ್ಲ. ಲಿಟ್ರಲಿ ಕಿತ್ಕೋತಿದ್ದೀರ ನೀವು ಅವ್ರ ಹತ್ರ. ಇದು ಒಂದ್ ಕಡೆ. ಇಲ್ಲ ನಾನು ಡೆವಲಪ್ ಮಾಡ್ತೀನಿ ಅನ್ನೋದು ಮಾಡ್ಬೇಕಂತಿದ್ರೆ ಮಾಡಿ ಸ್ವಾಮಿ. ಈ ಎ ಹಬ್ಬಿಂದ ಅಗೇನ್ ಮತ್ತೆ ನೀರಿನ ಕೊರತೆ ಆಗುತ್ತೆ. ಎಷ್ಟು ಜನ ನೀರಿಂದ ಬಳಬೇಕು. ಮೇಕೆದಾಟು ಯೋಜನೆನೂ ಕರೆಕ್ಟ್ ಆಗಿ ಆಗ್ತಿಲ್ಲ. ತಮಿಳ್ನಾಡು ಜನ ಆಲ್ರೆಡಿ ಅದನ್ನ ಹೇಳ್ತಿದ್ದಾರೆ, ನನ್ ಬೇಡ ಗುರು, ನಮಗೆ ಮೇಕೆದಾಟು ಯೋಜನೆಯನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ರೀಸೆಂಟ್ ಆಗಿ ಆಗಂತ CM ವಿಜಯ್ ಅವರು. ಇನ್ನೇನ್ ಮಾಡಕ್ ಕೊಟ್ಟಿದ್ದೀರಾ ನೀವು? ಯಾಕೆ ಇಷ್ಟು ಒಲವು ನಿಮ್ಗೆ? ಫೈನ್, ಐ ಅಂಡರ್ಸ್ಟ್ಯಾಂಡ್. ಡೆವಲಪ್ ಮಾಡಬೇಕು ನಮ್ಮ ರಾಜ್ಯ, ಎಲ್ಲಾ ರಾಜ್ಯ ತರ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ರಾಜ್ಯಗಳಲ್ಲಿ, ನಾನೇನು ಇದು ಮೊದಲನೇದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ ಆಲ್ರೆಡಿ. ಮುಂಬೈಯಲ್ಲಿ ಆಗಿದೆ, ಗುರ್ಗಾಂವಲ್ಲಿ ಮಾಡಿದ್ದಾರೆ, ಈ ತರ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ನಾನೇನ್ ಮೊದಲನೇದಲ್ಲ ಮಾಡೋಣ ಅಂತ ಹೇಳ್ತಿದ್ದಾರೆ. ಕರೆಕ್ಟು. ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಬೆಂಗಳೂರು ಸುತ್ತಮುತ್ತ ಮಾಡ್ಬೇಕಾ? ಇವತ್ತು ನಾನೊಬ್ಬ ಉತ್ತರ ಕರ್ನಾಟಕದನಾಗ ಮಾತಾಡ್ತಿದ್ದೀನಿ. ನಾನು ಹುಟ್ಟಿದ್ ರಾಯಚೂರಲ್ಲಿ. ರಾಯಚೂರು ಸುತ್ತಮುತ್ತ ಮಾಡ್ಲಿಕ್ಕೆ ಅದ್ರ ಓಕೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿ. ಓಕೆ, ಉತ್ತರ ಕರ್ನಾಟಕನೂ ಬೇಡ ಅಂತಾನೆ ತಿಳ್ಕೊಳ್ಳಿ. ಯಾವಾಗ್ಲೂ ನಾವು ಕಡ್ಗಣಿಸಿದ್ರೆ ನೀವೆಲ್ಲ ನಮ್ಮನ್ನ ಮುಂಚೆಯಿಂದನೂ ಕಡ್ಗಣಿಸ್ಕೊಂಡ್ ಬರ್ತಿದ್ರೆ. ಅಲ್ಲಿರೋಂಥ MLA MP ನಮ್ಮ ಬಗ್ಗೆ ಕಾಳಜಿ ಇಲ್ಲ. ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡದೆ ಒಂದ್ ದಿನಾನೇ ಮಾತಾಡ್ಬೋದು ಅದ್ರ ಬಗ್ಗೆ. ಕರಾವಳಿ ತೀರದಲ್ಲಿ ಮಾಡಿ, ನೀರು ಯಥೇಚ್ಛವಾಗಿ ಸಿಗುತ್ತಲ್ಲ, ಅಲ್ಲೋಗಿ ಮಾಡಿ. ಯಾಕೆ ನಿಮ್ಗೆ ಇಷ್ಟು ಒಲವು? ನನ್ಗೆ ಅರ್ಥ ಆಗ್ತಿಲ್ಲ. ಇದೇ ತರ ಒಲವು ಬೇರೆ ಕಡೆ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ಉದ್ದಾರ ಆಗ್ಬಿಡೋದು. ಬೆಂಗಳೂರು ಹೇಳ್ತಿದ್ದೀನಿ, ನಾನು ಹೇಳ್ತಿದ್ವಾ ಏನೆಲ್ಲಾ ಆಗ್ತಿದೆ ಬೆಂಗಳೂರಲ್ಲಿ. ನಿಮಗ್ ಮಾತ್ರ ಬಿಡದಿ ಬೇಕು, ಬಿಡದಿನ ಮಾತ್ರ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ. ಮಾಡೇ ಮಾಡ್ತೀನಿ, ನಮ್ಗೆ ಹೊಡಿದ್ರು ಪರವಾಗಿಲ್ಲ, ಕೊಂದ್ರು ಪರವಾಗಿಲ್ಲ, ನಾಲ್ಕೇಟ್ ಹೊಡಿತಾರೆ, ಅದ್ರಲ್ಲಿ ಏನಿದೆ ಅಲ್ಲ ಗುರುವೆ. ಇಷ್ಟ್ರ ಮಟ್ಟಿಗೆ ನಿಮ್ಗೆ ಸ್ಟಬ್ಬನೆಸ್ ಯಾಕೆ? ಇದು ಮಾಡೇ ಮಾಡ್ತೀನಿ ಅನ್ನೋದು ನನ್ಗೆ ನಿಜ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ. ನನ್ಗಂತಲ್ಲ, ಎಷ್ಟೋ ಜನಕ್ಕೆ ಇದೊಂದು ಅಭಿಪ್ರಾಯ ಇದೆ. ಈ DK ಶಿವಕುಮಾರ್ ಅವ್ರಿಗೆ ಆ ಕಡೆಗೆ ಏನ್ ಲಿಂಕ್ ಇದೆ? ಓಕೆ, ನಿಮ್ ಸೈಟ್ಗಳಿಂದ ಇದೆಯಾ ಅಥವಾ ನಿಮ್ಗೆ ಗೊತ್ತಿರೋರ್ದು ಏನಾದ್ರು ಇದೆಯಾ? ಗೊತ್ತಿಲ್ಲ ಗುರು, ಸೀರಿಯಸ್ಲಿ. ಅದು ಇದೆ. ಎಷ್ಟೋ ಜನ ಹೇಳ್ತಿದ್ದಾರೆ, ಆಲ್ರೆಡಿ ಸ್ವಲ್ಪ ಜನ ರೈತರು ತಗೊಂಡ್ಬಿಟ್ಟಿದ್ದಾರೆ, ಓಕೆ ಅಂತಿದ್ದಾರೆ. ಬಟ್ ಅಲ್ಲಿ ತಗೋತಿರೋಂಥ ರೈತರು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಒಂದು 95 to 97 ರೈತರು ಬೇಡಾನೆ ಅಂತಿದ್ದಾರೆ. ಎಲ್ಲೋ ಒಂದು 5-10% ರೈತರು ಹೇಳ್ತಿದ್ದಾರೆ, ಇಲ್ಲ ನಮ್ಗೆ ದುಡ್ಡು ಕೊಟ್ಬಿಡಿ, ನಮ್ ಜಮೀನ್ ತಗೊಳ್ಳಿ ಅಂತ. ಬಟ್ ನೀವು ಜನಪರ ಸರ್ಕಾರ, ರೈತರ ಪರ ಸರ್ಕಾರ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಂಗ್ ಮಾಡ್ಬೇಕು ಏನು ಅಂತ. ನನ್ನ ಪ್ರಕಾರ ನೀವು ಉದ್ಧಾರ ಮಾಡಬೇಕೇ ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಬೇರೆ ಭಾಗದಲ್ಲೂ ಮಾಡ್ಬೋದು. ನಿಮ್ಗೇನ್ ಅನ್ಸುತ್ತೆ ವೀಕ್ಷಕರೇ ಇದ್ರ ಬಗ್ಗೆ? ಈ ಒಲವು ಯಾಕೆ ಬಿಡದಿ ಮೇಲೆ DK ಶಿವಕುಮಾರ್ಗೆ ಅಂತ ನಿಮ್ಗೆ ಹೇಳಿ. ಅದಾದ್ಮೇಲೆ ಉದ್ಧಾರ ಮಾಡೋದಾದ್ರೆ ಬೇರೆ ಕಡೆ ಮಾಡ್ಬೋದಾ ಅನ್ನೊಂದು ಕ್ವಶನ್ ನನ್ನಲ್ಲಿದೆ. ಆ ತರ ಕ್ವಶನ್ ಇನ್ನೊಂದಿದೆಯಾ ನೋಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಈ ವಿಡಿಯೋ ನೋಡೋದು ಅಥವಾ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ.